ಮಂದಸ್ಮಿತ ರಾಮಲಲ್ಲ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾವು ಮಾತನಾಡ್ತಾ ಇರುವಂತದ್ದು ಅಯೋಧ್ಯೆಯ ಶ್ರೀರಾಮ ಬಾಲರಾಮನ ವಿಗ್ರಹ ಹೇಗೇನು ಪ್ರಾಣ ಪ್ರತಿಷ್ಠಾಪನೆಯಾಗೋದಕ್ಕೆ ಎರಡು ದಿನ ಬಾಕಿ ಇದೆ. ಆಗಲೇ ದರ್ಶನ ಲಭ್ಯ ಆಗಿದೆ. ಹೇಗಿದೆ ವಿಗ್ರಹ ಅನ್ನೋದರ ಆ ಛಾಪು ನಮ್ಮ ಮುಂದಿರುವಂಥದ್ದು. ಹಾಗಾಗಿ ಯಾವ ರೀತಿಯಲ್ಲಿ ಈ ಒಂದು ಶಿಲ್ಪದ ಕೆತ್ತನೆಯಾಗುತ್ತೆ, ಈ ವಿಗ್ರಹದ ವಿಶೇಷತೆಗಳೇನು, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಸನ್ನಾಚಾರ್ಯ ಕಟ್ಟಿ ಅವರು, ಈಗ ಒಂದು ಶಾಸ್ತ್ರದ ಪ್ರಕಾರ ಅಥವಾ ಪುರಾಣಗಳಲ್ಲಿ ನಾವು ನೋಡ್ತಾ ಹೋದಾಗ ರಾಮನ ವಿವರಣೆ ಹೇಗಿದೆ? ಯಾಕಂದರೆ ಈಗಾಗಲೇ ಶಿಲ್ಪಿಯನ್ನು ಮಾತನಾಡಿಸಿದಾಗ ಕೂಡ ಅರುಣ್ ಯೋಗರಾಜ್ ಅವರು ಹೇಳ್ತಾ ಇದ್ರು, ಅಂದರೆ ನಮಗೆ ಪ್ರತಿನಿತ್ಯವೂ ಕೂಡ ಪಾಠವಾಗ್ತಾ ಇತ್ತು, ಹೇಗಿರ್ತಾರೆ, ಯಾವ ರೀತಿಯಲ್ಲಿ ಮಾಡ್ತಿದ್ದ, ಏನೇನು ಕಥೆಗಳಿವೆ ಅದೆಲ್ಲವನ್ನು ಕೂಡ ವಿವರಿಸ್ತಾ ಇದ್ರು. ಜೊತೆಗೆ ನಾನು ಈಗಿನ ಪುಟ್ಟ ಕಂದಮ್ಮಗಳಲ್ಲಿ ಅವರ ಮುಖ ಭಾವ ಹೇಗಿದೆ, ಯಾವ ರೀತಿಯಲ್ಲಿ ಇರುತ್ತೆ ಅವರ ಹಾವಭಾವ, ಅದೆಲ್ಲವನ್ನ ಗಮನಿಸಿ ನಾನು ಶಿಲ್ಪವನ್ನು ಕೆತ್ತಿದ್ದು ಅಂತಿದ್ದಾರೆ. ಆದರೆ ಗ್ರಂಥಗಳು, ಶಾಸ್ತ್ರಗಳಲ್ಲಿ ಇರುವಂತಹ ವಿವರಣೆಗಳಿಗೆ ಏನೇನಿದೆ ಅಂತ ನಾವು ಪ್ರಾರಂಭದಲ್ಲಿ ಒಂದು ಶ್ಲೋಕವನ್ನು ಉಚ್ಚಾರಣೆ ಮಾಡಿದ್ವಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ಅಂತ. ಒಬ್ಬನೇ ಶ್ರೀರಾಮಚಂದ್ರ, ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತಿದ್ದಂತೆ. ಒಬ್ಬನು ಅದರಲ್ಲಿ ರಾಮನನ್ನು ನೋಡ್ತಿದ್ದ, ಇನ್ನೊಬ್ಬನು ರಾಮಚಂದ್ರನನ್ನು ನೋಡ್ತಿದ್ದ, ಇನ್ನೊಬ್ಬನು ರಾಮ ಅಂದರೆ ಒಂದು ಭದ್ರತೆ ಅಂತ ಫೀಲ್ ಆಗ್ತಿದ್ದ. ರಾಮ ಇದ್ದರೆ ನಮಗೆ ಎಲ್ಲ ವಿಧವಾದಂತಹ ಅನುಕೂಲತೆಗಳು, ಭದ್ರತೆ, ಸ್ವಾಸ್ಥ್ಯ, ಸುಖ ಸಿಗ್ತದೆ ಅಂತ ಉಪಾಸನೆ ಮಾಡ್ತಿದ್ದ. ಮತ್ತು ವಿಶೇಷವಾಗಿ ಸೀತೆಗೆ ಮುಂದೆ ಬರಬಹುದಾದಂತಹ ಕೆಲವೊಂದಿಷ್ಟು ಸಂಕಷ್ಟಗಳನ್ನ ವಿಚಾರ ಮಾಡಿ ರಾಮನಿಗೆ ಸೀತಾಪತಿ ಅಂತ ಕೂಡ ಕರಿತಿದ್ರು. ಸೀತಾಯಾಪತಗೆ ನಮಃ ಅಂತ. ಹೀಗೆ ಒಬ್ಬ ರಾಮ ಹಲವಾರು ವಿಧದಲ್ಲಿ ಅವತ್ತಿನ ದಿನ ಇರತಕ್ಕಂತಹ ವ್ಯಕ್ತಿಗಳಿಗೆ ಕಾಣಿಸ್ತಿದ್ದ. ವಿಶ್ವಾಮಿತ್ರರಿಗೆ ಕಂಡ ರಾಮ ಬೇರೆ, ಈ ವೇದ ಇದು ಗಾಯತ್ರಿಯ ದ್ರಷ್ಟಾರರವರು ವಿಶ್ವಾಮಿತ್ರರು, ಅವರಿಗೆ ಕಂಡಂತಹ ಗುಣಲಕ್ಷಣಗಳೇ ಬೇರೆ. ರಾಮನ ಬಾಲರೂಪ ಹೇಗಿತ್ತು ಅಂತಂದು ಬಾಲಕಾಂಡ ಅಂತಲೇ ಒಂದು ಕಾಂಡ ಇದೆ ಇದರಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡ ಅಂತಲೇ ಇದೆ. ಆ ಬಾಲಕಾಂಡದಲ್ಲಿ ಒಬ್ಬ ಬಾಲಕ ಚಿಕ್ಕವನಿದ್ದಾಗ ಹೇಗಿರಬಹುದು, ಹೇಗಿರಬೇಕು, ತಂದೆ ತಾಯಿಗಳ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅಂತ ಅತ್ಯಂತ ಸುಂದರವಾಗಿ ಸುಭದ್ರವಾಗಿ ಹೇಳಿದ್ದಾರೆ. ಅದರಲ್ಲಿ ಬೇಕಾದಷ್ಟು ಲಕ್ಷಣೋಪೇತವಾಗಿರ್ತಕ್ಕಂಥದ್ದು, ಹೆಚ್ಚಿನ ಲಕ್ಷಣೋಪೇತವಾಗಿರ್ತಕ್ಕಂಥದ್ದು ಈ ಪ್ರತಿಮೆ ಅಂತ ನಾವು ಕರಿಬಹುದು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದಾಗ ಆವಾಗಲೇ ಓಂಕಾರದವರೆಗೂ ಬಂದಿದ್ವಿ ನಾವು. ಆ ಓಂಕಾರದಿಂದ ದಶಾವತಾರಗಳು, ಆ ದಶಾವತಾರದಲ್ಲಿ ಒಂದು ರೂಪ, ಒಂದು ರಾಮನ ರೂಪ, ಅದರಲ್ಲಿ ಒಂದು ಸಂಪೂರ್ಣ ಯುಗವೇ. ಈ ನೋಡಿ, ದಶಾವತಾರದಲ್ಲಿ ಇರತಕ್ಕಂಥ ಎಲ್ಲಾ ರೂಪಗಳಿಗೂ ಕೂಡ ಒಂದು ಯುಗ ಇಲ್ಲ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗಗಳು. ಅದರಲ್ಲಿ ತ್ರೇತಾಯುಗಕ್ಕೆ ಅಭಿಮಾನಿ ಬಂದು, ತ್ರೇತಾಯುಗದಲ್ಲಿದ್ದಂತಹ ಭಗವಂತನ ರೂಪ ಬಂದು ಅದು ರಾಮನ ರೂಪ ಅಂತ. ಈ ರೀತಿಯಾಗಿ ಆ ಓಂಕಾರ ಮತ್ತು ಒಂದು ಕಡೆ ಸ್ವಸ್ತಿಕೆ, ಸ್ವಸ್ತ್ಯಸ್ತು ಸತಾಮಶೇಷ ಸನ್ಮಂಗಲಾನಿ ಭವಂತು. ಅಲ್ಲಿ ಏನಾಗ್ತಾ ಇದೆ, ಎಡಭಾಗದಲ್ಲಿ ಸ್ವಸ್ತಿಕೆ ಅಂತಕ್ಕಂಥದ್ದು ಇರ್ತಾ ಇದೆ. ಅದ್ರಲ್ಲಿ ಒಂದು ಸಣ್ಣ ಗೊಂದಲ ಇರತಕ್ಕಂಥದ್ದು ಏನು ಪ್ರತಿಮೆಯಲ್ಲಿ ಅಂದರೆ, ಅದು ಗೊಂದಲ ಪರಿಹಾರ ಆಗಬೇಕು, ಶಿಲ್ಪಶಾಸ್ತ್ರಜ್ಞರು ತಿಳಿಸಬಹುದು ಮತ್ತು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ. ಅದಾದ ನಂತರದಲ್ಲಿ ಬ್ರಹ್ಮ ಮತ್ತು ಶಿವ ಅಂತ ಹಾಕಿದ್ದಾರೆ. ಅಂದರೆ ಬಲಭಾಗದಲ್ಲಿ ಓಂಕಾರದ ಕೆಳಭಾಗದಲ್ಲಿ ಬ್ರಹ್ಮ ಇದ್ದಾನೆ, ಸ್ವಸ್ತಿಕೆಯ ಕೆಳಭಾಗದಲ್ಲಿ ಶಿವ ಇದ್ದಾನೆ ಅಂತ. ಅದನ್ನು ಒಂದು ರೀತಿಯಲ್ಲಿ ಕೂಡ ಒಪ್ಪಬಹುದು. ಏನು ಅಂತಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರಾದಿ ಒಂದು ತ್ರಿಮೂರ್ತಿ ಉಪಾಸನೆ ಏನಂತೂ ಉಂಟು, ಅದರಲ್ಲಿ ಅದನ್ನು ಒಪ್ಪಬಹುದು. ಆದರೆ ಒಂದು ಸಣ್ಣ ಪ್ರಶ್ನೆ ಏನು ಅಂತಂದರೆ, ಅಲ್ಲಿ ಬ್ರಹ್ಮನಿಗೆ 4 ತಲೆಗಳಿರಬೇಕು, ಚತುರ್ಮುಖ ಬ್ರಹ್ಮನಿಗೆ ಮೂರ್ತಿ ಪೂಜೆಗಳು ಎಲ್ಲೂ ಇಲ್ಲ. ಲಿಂಗದಲ್ಲಿ ಬ್ರಹ್ಮನನ್ನ ಚತುರ್ಮುಖವಾಗಿ ಉಪಾಸನೆ ಮಾಡ್ತಕ್ಕಂಥದ್ದು ಮತ್ತು ಶಿವನನ್ನ ಲಿಂಗ ರೂಪದಲ್ಲೇ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರ ಒಪ್ಪಿರ್ತಕ್ಕಂಥದ್ದು. ನಮ್ಮ ಇಡೀ ಭರತ ಖಂಡದಲ್ಲಿಯೇನೆ, ಭಾರತ ಭೂಮಿಯಲ್ಲಿಯೇನೆ ಲಿಂಗ ರೂಪದಲ್ಲಿಯೇನೆ ನಾವು ಶಿವನನ್ನು ಉಪಾಸನೆ ಮಾಡ್ತಾ ಇರೋದು. ಪ್ರತಿಮೆಯಲ್ಲಿ ಉಪಾಸನೆ ಮಾಡಿರತಕ್ಕಂತಹ ಕ್ರಮಗಳು ಬಹಳ ಕಡಿಮೆ ಉಂಟು. ಅದರಲ್ಲೂ ಅಲ್ಲದೇನೆ ಇಲ್ಲಿ 2 ಪ್ರತಿಮೆಗಳಲ್ಲಿ ನಮಗೊಂದು ವಿಷಯ ಗೊತ್ತಾಗ್ತಿರೋದು ಏನಂದ್ರೆ, ನಿಂತಿರುವ ಪ್ರತಿಮೆಗಳು ಉಂಟದು. ಓಂಕಾರದ ಕೆಳಭಾಗದಲ್ಲಿರೋದು ಮತ್ತು ಸ್ವಸ್ತಿಕೆಯ ಕೆಳಭಾಗದಲ್ಲಿರತಕ್ಕಂತಹ ಏನೋ ಆಕಾರಗಳು ಉಂಟಲ್ಲ, ಅದು ನಿಂತಿರತಕ್ಕಂಥದ್ದು. ಅವುಗಳನ್ನು ನಾವು ದೂರದಿಂದ ಗಮನಿಸಿದಾಗ ಏನಾಗ್ತಾ ಇದೆ ಅಂದರೆ, ಜಯ ವಿಜಯರು ಎಂಬುದಾಗಿ ಕೂಡ ನಾವು ಅವ್ರನ್ನ ಕರಿಬಹುದು. ಆದರೆ ಬ್ರಹ್ಮ ನಿಂತಿರುವ ರೂಪ, ಶಿವ ನಿಂತಿರುವ ರೂಪ, ಇತಿಹಾಸದಲ್ಲಿ ಶಿವ ಪಾರ್ವತಿಯನ್ನ ಅಥವಾ ಶಿವನ ಪ್ರತಿಮೆಯನ್ನ ನೋಡಿದರೂ ಕೂಡ ಕುಳಿತಿರುವ ರೂಪಗಳನ್ನೇ ನಾವು ಫೋಟೋ, ಭಾವಚಿತ್ರಗಳಲ್ಲಿ ಇತ್ಯಾದಿಗಳಲ್ಲಿ ನೋಡಲ್ಪಡ್ತೇವೆ. ಆದರೆ ಶಿವ ನಿಂತಿರೋದು ಅದರಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಪಾದವನ್ನ ಪಕ್ಕಕ್ಕೆ ಎಳೆದು ಗದೆಯನ್ನು ಹಿಡಿದುಕೊಂಡಂತಹ ಒಂದು ಲಕ್ಷಣಗಳು ಅಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಅತಿ ಹೆಚ್ಚು ಚರ್ಚೆಗೆ ಒಳಪಡುವಂತಹ ವಿಗ್ರಹ ಇದಾಗಲಿದೆ ಅಂತ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ತಾವಾಗ್ಲೇ ಹೇಳ್ತಾ ಇದ್ರಿ, ರಾಮನನ್ನ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಒಂದೊಂದು ರೀತಿಯಲ್ಲಿ ನೋಡ್ತಾರೆ ಅಂತ. ಅದೇ ರೀತಿಯಲ್ಲಿ ಬಹುಶಃ ಈ ವಿಗ್ರಹವು ಕೂಡ ಅವರವರ ಭಾವಕ್ಕೆ ಬೇರೆ ಬೇರೆ ರೂಪದಲ್ಲಿ ಕಾಣ್ಬೋದು. ಬಹುಶಃ ಶಿಲ್ಪಿ ಅದನ್ನು ವಿವರಿಸಬಹುದೇನೋ. ತಾವು ನೋಡಿದ ಹಾಗೆ ಇಲ್ಲಿ ಈ ಪ್ರಭಾವಳಿಯ ಕೆತ್ತನೆಗಳು ಅದೆಲ್ಲವನ್ನ ಗಮನಿಸ್ತಾ ಹೋದಾಗ ಎಷ್ಟು ಸೂಕ್ಷ್ಮವಾದಂತಹ ಒಂದು ಕೆಲಸ. ಒಬ್ಬ ಶಿಲ್ಪಿಯಾದವ ಶಿಲ್ಪಶಾಸ್ತ್ರದ ಅಧ್ಯಯನವನ್ನೇ ಮಾಡಿರ್ತಾನ, ಅಥವಾ ಒಂದು ಆ ಕಲೆ ಒಂದು ಪಾರಂಪರಾಗತವಾಗಿ ಬಂದಂತಹ ಒಂದು ಕಲೆಯನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು, ಅಥವಾ ಇಂತಹ ವಿಗ್ರಹಗಳ ಕೆತ್ತನೆ ಮಾಡುವಾಗ ಒಂದು ತಪಸ್ಸು ಅಂತಂದರೆ ಆ ತಪಸ್ಸು ಹೇಗೆ ಅಂತ? ಪಾರಂಪರಾಗತವಾಗಿ ಬಂದಿದ್ದಾಗ ನಮಗೆ
ಹೆಚ್ಚು ಬೇಗ ಆ ಕೌಶಲ್ಯವನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದಂತೂ ಖಂಡಿತವಾಗ್ಲೂ ಹೌದು. ಆದರೆ ಒಂದಷ್ಟು ಅಂಶಗಳನ್ನು, ಒಂದಷ್ಟು ವಿಷಯಗಳನ್ನು ಆ ವಿಗ್ರಹದಲ್ಲಿ ಒಳಗೊಂಡಿರೋದನ್ನು ನೋಡಿದಾಗ ಅವರು ಅದ್ರ ಬಗ್ಗೆ ವಿಶೇಷವಾದಂತಹ ಅಧ್ಯಯನವನ್ನು, ಅನುಭವವನ್ನು ಪಡ್ಕೊಂಡಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಕ್ಕೆ ಸಿಗತ್ತೆ. ಮತ್ತೆ ಸೂಕ್ಷ್ಮ ಕೆತ್ತನೆ ವಿಷಯವಾಗಿ ಒಂದು ಮಾತು ಹೇಳ್ತೀನಿ. ಆ ಕಲ್ಲು ಏನಿದೆ, ನಮ್ಮ ಕರ್ನಾಟಕದ ಕಲ್ಲು, HD ಕೋಟೆಯದ್ದು, ನಮಗೆ ಬೇಲೂರು, ಹಳೇಬೀಡು ಈ ರೀತಿಯಾಗಿ ಏನು ಕೆತ್ತನೆಗಳು ಕಾಣ್ತಿವೆ, ಅದೇ ಜಾತಿಯ ಕಲ್ಲು. ಆ ಕಲ್ಲಿನ ವಿಶೇಷತೆ ಏನು ಅಂತಂದ್ರೆ, ಆ ಕಲ್ಲನ್ನು ನಾವು ಭೂಮಿಯಿಂದ ತೆಗೆದಾಗ ಅದು ತುಂಬಾ ಮೃದುವಾಗಿ, ಮೃದು ಅಂತಂದ್ರೆ ತೀರಾ ಬೆಣ್ಣೆ ಹಾಗೆ ಅಂತಲ್ಲ, ಕಲ್ಲು ಕಲ್ಲೇ, ಆದ್ರೆ ನಮ್ಗೆ ಕೆತ್ತನೆಗೆ ಅನುಕೂಲ ಆಗೋ ರೀತಿಯಲ್ಲಿರುತ್ತೆ. ಆ ನಂತರದಲ್ಲಿ ಸೀಸನ್ ಆಗ್ತಾ 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 ಅದೇ ಹೆಚ್ಚು 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 ಹಾರ್ಡ್ ಆಗ್ತಾ, ಗಟ್ಟಿ ಆಗ್ತಾ ಹೋಗುತ್ತೆ. ವಾತಾವರಣಕ್ಕೆ ಒಡ್ಕೊಂಡ ತಕ್ಷಣ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ಈ ಕಲ್ಲುಗಳಲ್ಲಿ ನಾವು ಹೆಚ್ಚು ಕುಸುರಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಅದಕ್ಕೆ ತಕ್ಕನಾದಂತಹ ಕೌಶಲ್ಯ ಶ್ರೀಯುತ ಅರಣ್ಯೋಗರಾಜ್ ಅವರಲ್ಲಿ ಇದ್ದೇ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹಾಗಾಗಿ ಆ ವಿಗ್ರಹದ ಪ್ರಭಾವಳಿಯಲ್ಲಿರುವಂತಹ ದಶಾವತಾರಗಳಿರಬಹುದು, ಆ ಕಡೆ ಈ ಕಡೆ ಇರುವಂತಹ ಆಂಜನೇಯ ಗುರುಡುಗಳಿರಬಹುದು, ಹಾಗೆ ಪ್ರಭಾವಳಿಯಲ್ಲಿರುವಂತಹ ಸ್ವಸ್ತಿಕ, ಶಂಖ, ಚಕ್ರಾದಿಗಳು, ಓಂಕಾರ ಇತ್ಯಾದಿಗಳಿರಬಹುದು, ಎಲ್ಲವೂ ಕೂಡ ಅಷ್ಟು ಅದ್ಭುತವಾಗಿ, ಅಷ್ಟು ಸುಂದರವಾಗಿ ಮೂಡಿ ಬಂದಿದೆ. ನಿಜ ನಿಜ. ಬಹುಶಃ ಹೆಗ್ಡೆಯವರು ಹೇಳ್ತಾರೆ ಅನ್ಸುತ್ತೆ, ಇತಿಹಾಸದಲ್ಲಿ ನಾವು ನೋಡ್ತಾ ಹೋದಾಗ ನಮ್ಮ ಶಿಲ್ಪಕಲೆಗಳು ಹೊಯ್ಸಳ ಕಾಲದಲ್ಲಿ ಇದ್ದಂಥದ್ದು, ಬೇಲೂರು, ಹಳೆಬೀಡಿನ ಇವತ್ತಿಗೂ ಕೂಡ ಪ್ರತಿಯೊಬ್ಬರಲ್ಲಿ ಹೋದಾಗ ಒಂದು ರೀತಿಯಲ್ಲಿ ಮೂಕ ವಿಸ್ಮಿತರಾಗ್ತೀವಿ. ಅಂತಹದೊಂದು ಇತಿಹಾಸ ಸೃಷ್ಟಿಯಾಗಿದೆಯಾ ಈ ವಿಗ್ರಹದಿಂದ ಅಂತ ನೋಡಿ. ವಿಚಿತ್ರ ಹೇಳುವ ಹಾಗೆ, ಈಗ ನೀವು ಹೊಯ್ಸಳರ ಉಲ್ಲೇಖ ಮಾಡಿದ್ರಲ್ಲ, ಈ ವಿಗ್ರಹ ಕೂಡ ಹೊಯ್ಸಳ ಶೈಲಿಯಲ್ಲೇ ಇದೆ. ಇದು ಕೂಡ ಹೊಯ್ಸಳ ಶೈಲಿಯ ವಿಗ್ರಹವೇ. ಈ ವಿಗ್ರಹಕ್ಕೆ ವಿಶೇಷ ಪ್ರಸಿದ್ಧತೆ, ಪ್ರಾಮುಖ್ಯತೆ ಬಂದದ್ದು ಒಂದರ್ಥದಲ್ಲಿ ಹೊಯ್ಸಳರ ಕಾಲದಿಂದಲೇ. ಹೊಯ್ಸಳ ಪೂರ್ವದಲ್ಲೇ ಪ್ರತಿಮಾ ಸಂಸ್ಕೃತಿಗೊಂದು ಪ್ರಾಮುಖ್ಯತೆ ಇದ್ರೂ ಕೂಡ ಹೊಯ್ಸಳರ ಈ ದಾಸೋಜ ಇರ್ಬೋದು, ಈ ಓಜ ಏನು ಶ್ರೇಷ್ಠರು ಅಂತ ಕರೆಸಿಕೊಳ್ಳಲ್ಪಡುವ ಆಚಾರ್ಯರು, ಶಿಲ್ಪಿಗಳು ಏನಿದ್ದಾರಲ್ಲ, ಅವರು ಇದಕ್ಕೊಂದು ವಿಶೇಷ ಪ್ರಾಮುಖ್ಯತೆಯನ್ನು ತಂದುಕೊಟ್ರು. ಒಂದು ಇತಿಹಾಸದಲ್ಲೇ ಬರ್ತದೆ, ಒಂದು ಶಿಲ್ಪಕ್ಕೆ ದೈವಿ ಸಾನ್ನಿಧ್ಯತೆ ಬರಲಿಕ್ಕೆ ಯಾವ 3 ಅಂಶಗಳು ಪ್ರಮುಖವಾಗಿ ನಿಲ್ಲುತ್ತದೆ? ಆ 3 ಅಂಶಗಳ ಬಗ್ಗೆ ಖಂಡಿತವಾಗಿ ನಿಮ್ಮೊಂದಿಗೆ ಚರ್ಚೆ ನಡೆಸಿ ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಈ ಎಲ್ಲ ಮಹತ್ವ ಮತ್ತು ವಿಶೇಷತೆಗಳ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.